ಗಾಯ್ಸ್, ಇದು ವಿಭೂತಿ ಫಾಲ್ಸಿಗೆ ಹೋಗೋ ರೋಡು. ನೀವು ಯಾನದಿಂದ ಸ್ವಲ್ಪ ಕೆಳಗೆ ಬಂದಾಗ 1 ಕಿಲೋಮೀಟ್ರಲ್ಲೇ ಸಿಗುತ್ತೆ ನಿಮ್ಗೊಂದು ರೈಟ್. ಸೊ ಯಾರಾದರೂ ಹೇಳುವಾಗ ಕೇಳಿದ್ರೆ ಹೇಳ್ತಾರೆ, ಅಲ್ಲಿ ಮುಂದ್ಗಡೆ ಒಂದು ಶಾಪ್ ಸಿಗುತ್ತೆ, ಅಲ್ಲಿ ಕೇಳಿದ್ರೆ ಹೇಳ್ತಾರೆ ನಿಮಗೆ. ಫುಲ್ಲು ಬ್ಲ್ಯಾಕ್ ಮಟ್ರ್ ಕಾಣುತ್ತೆ ನಿಮಗೊಂದು, ಫುಲ್ಲು ಅಪ್ಗೆ. ಸೊ ಅದರಲ್ಲೇ ಹೋಗ್ಬೇಕು ನೀವು. ಅದರಲ್ಲಿ ಆಲ್ಮೋಸ್ಟ್ 2.5 ಕಿಲೋಮೀಟ್ರ್ ಇದೆ ಅಂತ ಹೋಗ್ಲಿಕ್ಕೆ. ಸೊ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ, ಬಟ್ ರೋಡ್ ನೋಡ್ತಾ ಇರ್ಬೋದು ನೀವು. ಇದು ಸ್ವಲ್ಪ ಓಕೆ, ಬಟ್ ಕೆಲವೊಂದು ರೋಡ್ ಇದಕ್ಕಿಂತ ವರ್ಸ್ಟ್ ಆಗಿದೆ. ನೀವು ಯಾನದಿಂದ ಬಂದಿರೋ ರೋಡಲ್ಲೇ ವಾಪಸ್ ನೀವು ಹೋದರೆ 94 ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಇಲ್ಲಿ ಬರಲಿಕ್ಕೆ. ಸೊ ಈ ರೋಡ್ ತೊಗೊಂಡ್ರೆ ಒಂದು 9 ಕಿಲೋಮೀಟ್ರಲ್ಲಿ ರೀಚ್ ಆಗ್ತೇವೆ ಅಂತ ಹೇಳಿದ್ದಾರೆ ಅವರು. ಸೊ ನೋಡು ಯಾವ ಥರ ರೀಚ್ ಆಗುತ್ತಾ ಇಲ್ವಾ ಅಂತ. ಸಾಕಲ್ಲ ವಿಡಿಯೋ ಇರಲಿಯಾ ಕ್ಲೀನ್ ಮಾಡ್ಬೋದು. ಹಿಂಗಡೆ ಮಾಡಿ ಹಿಂಗಡೆ ಅಪ್ಪು ಗೊತ್ತಾಗುತ್ತೆ. ಡ್ರಿಫ್ಟ್ ಮಾಡಿದ್ದ? ಹೌದಾ, ಬ್ಯಾಕ್ ಬ್ರೇಕ್ ಹಿಡಿದು ಡ್ರಿಫ್ಟ್ ಮಾಡಿ. ಸಾಕ್ಬಿಡು, ಇನ್ನು ಮತ್ತೆ ಮಾಡು. ಸೊ ರೋಡ್ ನೋಡಿದ್ರಲ್ಲ, ಅಲ್ಲಿಂದ ಲೆಫ್ಟಾ ರೈಟಾ? ಲೆಫ್ಟ್ ಅಲ್ಲ, ಲೆಫ್ಟ್ ಬರಬೇಕು ಕೆಳಗಡೆ ಸೀದಾ. ಇದು ಯಾನದ ಇನ್ನೊಂದು ಎಂಟ್ರಿ ಇರಬೇಕು ಬ್ಯಾಕ್ ಸೈಡ್. ನಾವು ಬಂದಿವಿ ಲೆಫ್ಟ್ ಅಲ್ಲ, ಈಗ ನಾವು ಬರುವಾಗ ಲೆಫ್ಟ್, ನಾವು ಯಾಣದಿಂದ ರಿಟರ್ನ್ ಬರುವಾಗ ರೈಟ್ ಇದ್ದಾನೆ. ಅದು ರೈಟ್, ಅದು ಬಿಡು. ಇವಾಗ ಅದು ಹೇಳಿ ಸಾಕ ವಿಡಿಯೋ? ಹಾಂ ವಿಡಿಯೋ ಸಾಕಿತ್ತು, ಅಲ್ಲಿಂದ ಮಾಡೋ. ಚಲೋ. ಹಾಂ ಹಿಂಗೆ ಕೆಳಗ್ತಾ, ಹಂಗೆ ಕೆಳಗ್ತಾ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಎಂಥದ್ದು ಬೋರ್ಡಲ್ಲ, ಆ ಬೋರ್ಡಿಂದ 1 ಕಿಲೋಮೀಟ್ರ್ ಇದೆ ಮೇಲ್ಗಡೆ. ಪೇ ಮಾಡಿಬಿಟ್ಟು ಹೋಗ್ಬೋದು ಗಾಡೀಲೆ, ಅಲ್ಲೇ ಪಾರ್ಕ್ ಮಾಡಬೇಕು ಅಂತೆಲ್ಲ ಹೊರಗಡೆ. ಸಿಗಿದೆ ಗಾಡಿ ತಗೊಂಡು ಬನ್ನಿ, 10 ರೂಪಾಯಿ ಪೇ ಮಾಡಲಿಕ್ಕೆ. ಅಲ್ಲಿಂದ ಒಂದು 100 ಮೀಟರ್ಸ್ ಇಲ್ಲ ಅನಿಸುತ್ತೆ, ಇಲ್ಲೇ ಪಾರ್ಕ್ ಮಾಡಬೇಕು. ಹಾಂ ಓಕೆ ಓಕೆ ಡನ್. ಇಲ್ಲೂ ಸ್ಟಾರ್ಟ್. ಸ್ವಲ್ಪ ಕಷ್ಟ ಇತ್ತು, ಬಟ್ ಓಕೆ. ನಮ್ಮ ಪ್ರೊಫೆಷ್ನಲ್ ರೈಡರ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ. ಅವನು ಅಂದ್ಕೊಂಡ್ರ ಅಂತ ನಾನು ನೂಬ್ ಅಂತ. ಅವ್ನಿಗೆ ಗೊತ್ತಿಲ್ಲ ಎಂಥ ರೈಡರ್ ನಾನು. ಸ್ಕೂಟಿಯಲ್ಲಿ ಬಂದಂತ ನಾರ್ಮಲ್ ರೈಡರ್ ಅಂದ್ಕೊಂಬಿಟ್ಟ. ಸೊ ನೀರು ಸ್ವಲ್ಪ ಸ್ವಲ್ಪ ಇದೆ, ಹಾಗಾದರೆ ಸ್ವಲ್ಪ ನೀರು ಬರ್ತಾ ಇರ್ಬೋದು ಫಾಲ್ಸಲ್ಲಿ. ಏನು ಬೇಕು ಮಾಡಿ, ಒಂದು ಕಸ ಒಂದು ಹಾಕ್ಬೇಡಿ ಮಾರಿ ಇಲ್ಲಿ. ಇದು ನೋಡಿ, ಇಲ್ಲಿ ರೈನಿ ಸೀಸನಲ್ಲಿ ಫುಲ್ ವಾಟರ್ ಬರುತ್ತೆ. ನಡೆಯೋದು ಮಾತ್ರ ಪರ್ಮನೆಂಟ್ ಇಲ್ಲಿ. ಅಲ್ಲೂ ನಡೆದ್ರೆ ಇಲ್ಲೂ ನಡಿಬೇಕು. ಹೇಳ ಎಕ್ಸ್ಪೀರಿಯನ್ಸ್ ಹೇಳಿ ನಿಂದು ಹೆಂಗಿತ್ತು? ಚಂದ ಇದ್ರಿ ಅಂತ ಇದಾ? ನೆಕ್ಸ್ಟ್ ಟೈಮ್ ರೈನಿ ಸೀಸನ್ ಬರುವ. ಈ ಸ್ಟೆಪ್ ನೋಡಿ ಚೆನ್ನಾಗಿದೆ, ರೂಟಲ್ಲಿ ಮಾಡಿರೋ ಸ್ಟೆಪ್, ಫುಲ್ಲು ರೂಟ್ ಸ್ಟೆಪ್. ನೋಡಿ ಎಲ್ಲ ಕಡೆ ಹಾಕಿದ್ದಾರೆ, ಪ್ಲಾಸ್ಟಿಕ್ ಹಾಕಬೇಡಿ, ಪ್ಲಾಸ್ಟಿಕ್ ಹಾಕಬೇಡಿ. ಪ್ಲಾಸ್ಟಿಕ್ ಒಂದು ತೊಗೊಂಬಂದರೆ ಹಂಗೆ ವಾಪಸ್ ತೊಗೊಂಡೋಗಿ. ಇಲ್ಲಿ ಡಸ್ಟ್ಬಿನ್ ಎಲ್ಲ ಇದೆ, ಆದರೂ ಹಾಕಬೇಡಿ ಅದರಲ್ಲಿ, ವಾಪಸ್ ತೊಗೊಂಡು ಹೋಗ್ಬಿಡಿ. ಇಲ್ಲಾಂದರೆ ಇಲ್ಲಿರೋ ಮಂಗ ಗಿಂಗ ಎಲ್ಲ ಬಂದು ಅದನ್ನು ತೊಗೊಂಡು ಹೋಗ್ಬಿಡುತ್ತೆ, ಎಲ್ಲೆಲ್ಲ ಹಾಕ್ಬಿಡುತ್ತೆ ಅಷ್ಟೇ.
ಇನ್ನೊಂದು 10 ಕಿಲೋಮೀಟ್ರ್. ಹಾಂ, ಅಲ್ಲಿ ಬರ್ದಿತ್ತಲ್ಲ 8 ಕಿಲೋಮೀಟರ್ಸ್ ಅಂತ ಬರ್ದಿತ್ತು ಅಲ್ಲಿ ಕೆಳಗಡೆ. 8. హీరో ఊర్లే నేను నూకుపోయిన అదే ఎంకరాని దిక్కందే ఏ జాండా ಇದೇ ಕರಡಿ ಊರುಂಡಿಗೆ చూడరా ఓడే చూడరా ಓ ನೆಕ್ಸ್ಟ್ ಲೆವೆಲ್ ರೋಡ್ ಮಾರಿದು. ಸೊ ಈವ್ನಿಂಗ್ ಟೈಮಿಗೆ ಬಂದಿದ್ದೇವೆ. ಈವ್ನಿಂಗ್ ಟೈಮಲ್ಲಿ ಅಷ್ಟೇನು ಜನ ಕಾಣ್ತಾ ಇಲ್ಲ ಇಲ್ಲಿ, ಬಟ್ ಫಾಲ್ಸ್ ಹತ್ರ ಇರ್ಬೋದು ಅನಿಸುತ್ತೆ. ಈ ರೋಡ್ ಮಾತ್ರ ಸೂಪರ್ ಇದೆ ಮಾರಿ. ಬೇಗ 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 ಬಾ. ಎಂತ ಹಂಗೆ ಬರೋದು ಇದಾ? ಎಲ್ಲ ವೀಡಿಯೋ ಹಾಕ್ಬಿಡ್ತೆ ನಾನು. ಎಂತ ಸೊ ಇಲ್ಲೂ ಸಿಟ್ಟಿಂಗಿಗೆಲ್ಲ ಮಾಡಿದ್ದಾರೆ, ರೆಸ್ಟ್ ಮಾಡಲಿಕ್ಕೆ ಜಾಗ ಚೆನ್ನಾಗಿದೆ ಜಾಗ. ಸೊ ಈಗ ರೈನಿ ಸೀಸನ್ ಅಂತೂ ಫುಲ್ ಇಲ್ಲಿಂದೆಲ್ಲ ನೀರು ಬರುತ್ತೆ ಅಂತ ಮಾಡಿ ಫುಲ್ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಫುಲ್ ಫಾಲ್ಸ್ ಮುಂದೆ ಇಲ್ಲಿ ಫುಲ್ ನೀರು ಇರುತ್ತೆ. ಇವಾಗ ನೀರಿಲ್ಲ. ಸೊ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ. ಫಾಲ್ಸ್ ಇದು ಆಲ್ಮೋಸ್ಟ್ ನಿಯರ್ ಹೋಗ್ತಾ ಇದ್ದಾವೆ. ನಿಯರ್ ಹೋದಷ್ಟು ಇನ್ನೂ ಲೌಡ್ ಆಗ್ತಿದೆ ವಾಯ್ಸ್ ಮಾತ್ರ. ಫಾಲ್ಸ್ ಇದು ಸೌಂಡ್. ಹಾಂ ನೋಡೋಣ ಅಂತ. ಸೊ ಇಲ್ಲಿ ಜನ ಇದ್ದಾರೆ, ಬಟ್ ಅಷ್ಟೇನು ವಾಟ್ರ್ ಇಲ್ಲ. ಅದು ಫಾಲ್ಸ್ ನೋಡ್ರ. ಶಿಟ್, ನೆಕ್ಸ್ಟ್ ಲೆವೆಲ್ ಇದೆ ಬಾರಿ.